SK Super TMT, the long life TMT. ಗ್ಯಾಸ್ ಸಿಲಿಂಡರ್ ಅಭಾವ ಯಾವ ರೀತಿ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಬೆಂಗಳೂರು ಸುತ್ತಮುತ್ತ ಕೂಡ ವಿಪರೀತವಾಗಿ ಜನ ಒದ್ದಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ವಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇಲ್ಲಿ, ಹೆದ್ದಾರಿನಲ್ಲೇ ಗ್ಯಾಸ್ ಸಿಲಿಂಡರ್ನ ಲಾರಿಗಳು ಅಂದರೆ ಗ್ಯಾಸ್ ಟ್ಯಾಂಕ್ಸ್ ಅಂತ ಕರಿತೀವಲ್ಲ, ಅದೆಲ್ಲ ಹಾಗೆ ನಿಂತಿದೆ. ನೆಲಮಂಗಲ ಹೆದ್ದಾರಿಯಲ್ಲಿ ಸಾಲು ಸಾಲು ಬಿಗ್ ಟ್ರಕ್ಸ್ ಕಾಣಿಸ್ತಾ ಇದೆ. ಗ್ಯಾಸ್ ಪ್ಲಾಂಟ್ನಲ್ಲಿ ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಇವು ತುಂಬಿಸ್ಕೊಂಡು ವಾಪಸ್ ಬರ್ತಾ ಇಲ್ಲ. ಸಾಮಾನ್ಯವಾಗಿ ಟ್ರಾನ್ಸ್ಪೋರ್ಟೇಷನ್ ಹೆಂಗಾಗತ್ತೆ ಅಂದರೆ, ಫಸ್ಟು ಶಿಪ್ಪಿಂಗ್ ಕಂಪನಿಗಳ ಮೂಲಕ ಶಿಪ್ಗಳು ಬಂದರಿಗೆ ಬರುತ್ತೆ. ಅಲ್ಲಿಂದ ಈ ಪ್ಲಾಂಟೇಷನ್ಗೆ, ಗ್ಯಾಸ್ ಪ್ಲಾಂಟೇಷನು, ಆಯಿಲ್ ಪ್ಲಾಂಟೇಷನ್ಗೆ ಬಂದಿರುವಂತಹ ಮಾಲ್ಗಳು ಶಿಫ್ಟ್ ಆಗುತ್ತೆ. ಅಲ್ಲಿಂದ ತುಂಬಿಸ್ಕೊಂಡು ಇವ್ರು ಬರ್ತಾರೆ. ಈಗ ಮಂಗಳೂರಿನಿಂದ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಅಂತ ಹೇಳಿ ಇವರೆಲ್ಲ ಹೊರಟಿರ್ತಾರೆ. ಅದಾಗ್ತಾ ಇಲ್ಲ ಅಲ್ಲಿ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ಏನು ಯುದ್ಧ ನಡೀತಾ ಇರುವಂತದ್ದು ಈಗಾಗಲೇ 10 ದಿನಗಳು ಕೂಡ ಕಳೆದಿರುವಂತದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ಅಡುಗೆ ಗ್ಯಾಸ್ನ ಒಂದು ಅಭಾವ ಹೆಚ್ಚಾಗಿ ಕಂಡುಬರ್ತಾ ಇದೆ ಅಂತೇಳಿ ಇನ್ನೂ ಒಂದು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಎಂದು ಈಗಾಗಲೇ ಹೋಟೆಲ್ ಮಾಲೀಕ ಸಂಘದ ಕೂಡ ಹೋಟೆಲ್ ಅನ್ನ ಬಂದ್ ಮಾಡುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಯಾಕಂದ್ರೆ ಅಡುಗೆ ಅನಿಲ ಸಿಗ್ತಾ ಇಲ್ಲ, ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ, ದುಬಾರಿ ಆಗ್ತಾ ಇದೆ, ಮತ್ತೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಅಂತೇಳಿ ಸಹ ಇನ್ನು ಹೋಟೆಲ್ ಮಾಲೀಕರ ಸಂಘ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ನೀಡಿರುವಂತದ್ದು. ಈಗ ನಾನೀಗ ಏನು ಬೆಂಗಳೂರು ಹೊರವಲಯ ನೆಲಮಂಗಲ ಬಳಿಯ ಸೋಲೂರಿನ ಭಾರತ್ ಗ್ಯಾಸ್ ಪೆಟ್ರೋಲಿಯಂ ಫಿಲ್ಲಿಂಗ್ ಕೇಂದ್ರದ ಬಳಿ ಇದೀನಿ. ನೋಡ್ತಾ ಇರಬಹುದು, ಸಾಕಷ್ಟು ಲಾರಿಗಳು ಇಲ್ಲಿ ಸರದಿ ಸಾಲಿನಲ್ಲಿ ನಿಂತಿರುವಂತದ್ದು. ಸಾಕಷ್ಟು ಲಾರಿಗಳು ಮಂಗಳೂರಿನಿಂದ ಫಿಲ್ ಆಗಿ ಬಂದಿದ್ದಾವೆ. ಮತ್ತಷ್ಟು ಲಾರಿಗಳು ಖಾಲಿ ಇರುವಂತಹ ಲಾರಿಗಳನ್ನು ಸಹ ನಾವು ನೋಡಬಹುದಾಗಿದೆ. ಏನಂತ ಹೇಳಿದ್ರೆ, ಇಲ್ಲಿ ಭಾರತ್ ಪೆಟ್ರೋಲಿಯಂ ಫಿಲ್ಲಿಂಗ್ ಸೆಂಟರ್ ಇರುವಂತದ್ದು ಸೋಲೂರಿನ ಬಳಿ. ಇಲ್ಲಿ ಏನಂತ ಹೇಳಿದ್ರೆ ಅಡಿಗೆ ಅನಿಲದ ಕೊರತೆ ಇದೆ ಅನ್ನೋ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಆದ್ರೆ ಏನಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ನಿಯಂತ್ರಣ ಮಾಡಿ ಸರಬರಾಜನ್ನು ಮಾಡಲಾಗ್ತಾ ಇದೆ ಅಂತೇಳಿ ಇಲ್ಲಿನ ಪ್ಲಾಂಟ್ ನ ಮ್ಯಾನೇಜರ್ ಸಹ ಹೇಳಿರುವಂತದ್ದು. ಏನಂತ ಹೇಳಿದ್ರೆ, ಬೆಂಗಳೂರು ನಗರ ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಇಲ್ಲಿಂದ ಪ್ರತಿನಿತ್ಯ 100 ಲಾರಿಗಳು ಲೋಡ್ ಆಗಿ ಹೊರಗಡೆ ಹೋಗ್ತಾ ಇದ್ದು. ಆದ್ರೆ ಇವತ್ತು ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಏನು ಯುದ್ಧ ನಡೀತಾ ಇರೋದ್ರಿಂದ ಸಾಕಷ್ಟು ಸಮರ್ಪಕವಾಗಿ ಅನಿಲ ಸಿಗ್ತಾ ಇಲ್ಲ, ಅಡಿಗೆ ಅನಿಲ ಸಿಗ್ತಾ ಇಲ್ಲ. ಅದರಲ್ಲೂ ಕಮರ್ಷಿಯಲ್ಗೆ ಬಳಸುವಂತಹ ಅನಿಲಗಳು ಪೂರೈಕೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲೂ ಸಹ ಮಾಹಿತಿಗಳು ಕೇಳಿ ಬರ್ತಾ ಇರುವಂತದ್ದು. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.